ಇವತ್ತು ವಿಶೇಷವಾಗಿ ಪತ್ರಕರ್ತರ ಸಂಘದ ಪದಗ್ರಹಣ ಕಾರ್ಯಕ್ರಮ ಇರೋದ್ರಿಂದ ಸಮಯವನ್ನು ಮೀರಿ ಕೂಡ ನಮ್ಮ ಹಬ್ಬಕ್ಕ ಉತ್ಸವ ಸಮಿತಿಯವರು ಒಂದೂವರೆ ಗಂಟೆ ತನಕ ತಮ್ಮೆಲ್ಲರ ನಿರೀಕ್ಷೆಯಲ್ಲಿ ಒಂದು ಕಾರ್ಯಕ್ರಮವನ್ನ ಆರಂಭಿಸ್ತಾ ಇದ್ದೇವೆ. ಬಂದಂತ ಎಲ್ಲರಿಗೂ ಕೂಡ ಸ್ವಾಗತವನ್ನ ಬಯಸುತ್ತಾ, ಬಂಧುಗಳೇ, ಇದೇ ಫೆಬ್ರವರಿ 14ನೇ ತಾರೀಕಿನಂದು ಡಾಕ್ಟರ್ ಅಂಬೇಡ್ಕರ್ ರಂಗಮಂದಿರ ಒಳಪೇಟೆ ತೊಕ್ಕೋಟಿನಲ್ಲಿ ವಿಜೃಂಭಣೆಯ ವೀರರಾಣಿ ಹಬ್ಬಕ್ಕ ಉತ್ಸವ ನಡೀಲಿಕ್ಕಿದೆ. ಈ ಹಬ್ಬಕ್ಕ ಉತ್ಸವದ ಪತ್ರಿಕಾಗೋಷ್ಠಿಯನ್ನ ಇದೀಗ ನಡೆಸಲಿಕ್ಕಿದ್ದಾರೆ. ನಮ್ಮ ಸಮಿತಿ ಅಧ್ಯಕ್ಷರಾದಂಥ ಸನ್ಮಾನ್ಯ ದಿನಕರುಳ್ಳಲ್ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯ ನಮ್ಮ ಸಮಿತಿಯ ಬೆನ್ನೆಲುಬು, ನಮ್ಮ ಸಮಿತಿಯ ಸ್ವಾಗತಾಧ್ಯಕ್ಷರು, ಅದೇ ರೀತಿ ಇಲ್ಲಿಯ ಶಾಸಕರು ಆಗಿದ್ಕೊಂಡು ಇಡೀ ಒಂದು ಸಮಿತಿಯನ್ನ ಮುಂಚೂಣಿಯಲ್ಲೇ ಕೊಂಡೋಗುವಂತಹ ಮತ್ತು ತನ್ನ ಹುಟ್ಟುಹಬ್ಬದ ಸಂಭ್ರಮವನ್ನು ಕೂಡ ಆಚರಿಸುವಂತಹ ಹಿರಿಯರಾದಂತಹ ಜಯರಾಮ್ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನ ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಗೌರವ ಉಪಾಧ್ಯಕ್ಷರುಗಳಾದಂತಹ ಹಿರಿಯರಾದಂತಹ ಸನ್ಮಾನ್ಯ ಶ್ರೀ ಸದಾನಂದ ಬಂಗೇರವರು ಮತ್ತು ದೇವಕಿ ಆರುಳ್ಳಾಲ್ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನ ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸಮಿತಿಯ ಕೋಶಾಧಿಕಾರಿಗಳಾದಂತಹ ಆನಂದ ಸೇಗೋಳಿ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ವಿಶೇಷವಾಗಿ ಹಬ್ಬಕ್ಕ ಉತ್ಸವಕ್ಕೆ ಇನ್ನೇನು 1-2 ದಿನ ಇರುವಂತದ್ದು. ತಾವೆಲ್ಲರೂ ಕೂಡ ಹೆಚ್ಚಿನ ರೀತಿಯಲ್ಲಿ ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮಗಳಲ್ಲಿ ವಿಶೇಷವಾದ ಅಂಕಣದೊಂದಿಗೆ ವೀರರಾಣಿ ಹಬ್ಬಕ್ಕ ಸ್ವಾಭಿಮಾನದ ಸಿಂಪಿಲಿ, ಭಾರತದ ಪ್ರಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ, ನಮ್ಮೆಲ್ಲರ ಪ್ರೇರಣೆಯ ಸ್ತ್ರೀ ಶಕ್ತಿಯ ಒಂದು ಶಕ್ತಿಗೆ ಒಂದು ವಿಶೇಷ ಪ್ರಚಾರವನ್ನ ಕೊಟ್ಟು ಎಲ್ಲ ಸಾರ್ವಜನಿಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಪ್ರೇರಣೆ ನೀಡಬೇಕೆಂಬ ಉದ್ದೇಶದಿಂದ ತಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಪತ್ರಿಕಾ ಮಾಧ್ಯಮದ ಎಲ್ಲ ಸಹೋದರರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ, ಹಬ್ಬಕ್ಕ ಉತ್ಸವದ ಎಲ್ಲ ಪದಾಧಿಕಾರಿಗಳನ್ನ, ಮಾತೆಯರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ, ಪ್ರಾಸ್ತಾವಿಕವಾಗಿ ಈ ಒಂದು ಉತ್ಸವದ ಬಗ್ಗೆ ಮತ್ತು ನಮ್ಮ ಸಮಿತಿಯ ಬಗ್ಗೆ ತಮಗೆ ಮಾಹಿತಿಯನ್ನ ನೀಡಲಿಕ್ಕಿದ್ದಾರೆ ನಮ್ಮೆಲ್ಲ ಹಿರಿಯರಾದಂತಹ ಸನ್ಮಾನ್ಯ ಜಯರಾಮ್ ಶೆಟ್ಟಿ ಅವರು. 1997ರಿಂದ ಉಳ್ಳಾಲದಲ್ಲಿ ವೀರರಾಣಿ ಹಬ್ಬಕ್ಕ ಉತ್ಸವವನ್ನು ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಈ ವರ್ಷ ಇದು 29ನೇ ಹಬ್ಬಕ್ಕ ಉತ್ಸವವನ್ನು ನಾಡ್ದು 14ನೇ ತಾರೀಕಿಗೆ ತೊಕ್ಕೋಟು ಒಳಪೇಟೆ ಮೈದಾನದಲ್ಲಿ ನಾವು ಆಚರಿಸಲಿದ್ದೇವೆ, ಉದ್ಘಾಟಿಸಲಿದ್ದಾರೆ. ನಮ್ಮ ಈ ಕಾರ್ಯಕ್ರಮ ಮಧ್ಯಾಹ್ನ 2 ಗಂಟೆಗೆ ಪ್ರಾರಂಭ ಆಗ್ತದೆ. ತೊಕ್ಕೋಟು ಒಳಪೇಟೆಯ ಅಂಬೇಡ್ಕರ್ ರಂಗಮಂದಿರದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ರಾಣಿ ಹಬ್ಬಕ್ಕ ವಂಶಸ್ಥೆಯಾದಂಥ ಅನಿತಾ ಸುರೇಂದ್ರ ಕುಮಾರ್ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಬೇರೆ ಬೇರೆ ಗಣ್ಯರು, ರಾಜಕಾರಣಿಗಳು ಇದರಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ. ನಾನು ತಮ್ಮನ್ನು ವಿನಂತಿಸ್ತಾ ಇದ್ದೇನೆ, ರಾಣಿ ಹಬ್ಬಕ್ಕಳ ಬಗ್ಗೆ ರಾಜ್ಯಾದ್ಯಂತ ಪ್ರಚಾರವನ್ನು ಕೊಡಬೇಕು. ಆ ದೃಷ್ಟಿಯಲ್ಲಿ ನಾವು ಬಹಳ ದೀರ್ಘಕಾಲದಿಂದ ವ್ಯವಸ್ಥಿತವಾದಂಥ ರೀತಿಯಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಒಂದು ನೋವಿನ ಸಂಗತಿ ಅಂತ ಹೇಳಿದರೆ, ಕಳೆದ 97ರಿಂದ ನಾವು ಸಾರ್ವಜನಿಕರಿಂದ ಧನಸಂಗ್ರಹ ಮಾಡಿಕೊಂಡು ಹಬ್ಬಕ್ಕ ಉತ್ಸವವನ್ನು ಬರ್ತಾ ಇದ್ದೇವೆ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ನಾವೊಂದ್ಸಲ ಅವರನ್ನು ಭೇಟಿ ಮಾಡಿದಾಗ ನಮಗೆ 25 ಲಕ್ಷ ರೂಪಾಯಿಯನ್ನು ಕೊಟ್ಟರು. ಕೆಲವು ವರ್ಷಗಳವರೆಗೆ ಅದು ಸರ್ಕಾರದ ಹಣದಿಂದ ನಡೆಸ್ಕೊಂಡು ಬರ್ತಾ ಇದ್ದೇವೆ. ಆನಂತರ ಜಿಲ್ಲಾಧಿಕಾರಿಗಳು ಅದು ಖಾಸಗಿ ಸಂಘಟನೆ ನಿಮ್ಮದು ಕೊಡಲಿಕ್ಕೆ ಆಗಲ್ಲ ಅಂತ ಅವರು ಅದನ್ನು ಕೊಡಲಿಲ್ಲ. ಆದರೆ ಒಂದು 4 ವರ್ಷದ ಕೆಳಗಡೆ ಪುನಃ ನಾವು ಸರ್ಕಾರವನ್ನು ಕೇಳಿದಾಗ ನಮಗೆ 10 ಲಕ್ಷ ರೂಪಾಯಿಯನ್ನು ಮಂಜೂರು ಮಾಡಿದರು. ಆ ಹಣ ಜಿಲ್ಲಾಧಿಕಾರಿಗಳಿಗೆ ಬಂದಿದೆ. ಜಿಲ್ಲಾಧಿಕಾರಿಗಳು ನಮಗೆ ಉತ್ಸವಕ್ಕೆ ಬರ್ತಾ ಇದ್ದಾರೆ ವಿನಃ ಅವರು ಹಣವನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇಲ್ಲ. ಕನ್ನಡ ಸಂಸ್ಕೃತಿ ಇಲಾಖೆಯವರ ಹತ್ರ ನೀವು ವಿಚಾರಿಸಿ ಅಂತ ಹೇಳ್ತಾ ಇದ್ದಾರೆ. ಕನ್ನಡ ಸಂಸ್ಕೃತಿಯವರು ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿ ತೋರಿಸ್ತಾ ಇದ್ದಾರೆ. ನಾವು ಸರ್ಕಾರದ ಹಣ ಅತ್ಲಾಗಿ ಜಿಲ್ಲಾಧಿಕಾರಿಗಳಾಗಲಿ ಸರ್ಕಾರಿ ಇಲಾಖೆಯಲ್ಲಾಗಲಿ ಈ ಉತ್ಸವವನ್ನು ಮಾಡ್ತಾ ಇಲ್ಲ, ನಮಗೂ ಕೊಡ್ತಾ ಇಲ್ಲ. ಆದ್ದರಿಂದ ನಾವೇನೋ ಸಂಗ್ರಹ ಮಾಡ್ಕೊಂಡು ಮಾಡ್ತಾ ಇದ್ದೇವೆ. ಇನ್ನು ಮುಂದಿನ ನಮ್ಮ ಜೀವಮಾನ ಇಡೀ ಹಬ್ಬಕ್ಕ ಉತ್ಸವವನ್ನು ಉಳ್ಳಾಲದಲ್ಲಿ ನೆನಪಿಟ್ಟುಕೊಂಡು ಹಬ್ಬಗಳನ್ನು ಹೆಸರನ್ನು ಪ್ರತಿಯೊಬ್ಬರ ಮನೆಗೆ ಮುಟ್ಟಿಸೋ ದೃಷ್ಟಿಯಿಂದ ನಾವು ಹಬ್ಬಕ್ಕ ಉತ್ಸವವನ್ನು ಮಾಡ್ತಾ ಇದ್ದೇವೆ. ಆದರೆ ಸರ್ಕಾರ, ಜಿಲ್ಲಾಧಿಕಾರಿಗಳು ನಮಗೆ ನಮ್ಮ ಈ ಪ್ರಯತ್ನಕ್ಕೆ ಕೈ ಜೋಡಿಸಬೇಕೆಂತ ನಾನು ವಿನಂತಿ ಮಾಡುತ್ತಾ, ಮಾನ್ಯ ದಿನಕರುಳ್ಳಾಲ್ರು ನಮ್ಮ ಉತ್ಸವದ ಬಗ್ಗೆ ಎಲ್ಲ ವಿಚಾರಗಳನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದಾರೆ. ತಮಗೆ ಪತ್ರಿಕಾಗೋಷ್ಠಿಯ ವಿವರಣೆಯನ್ನು ಕೊಟ್ಟಿದ್ದೇವೆ. ಅಧ್ಯಕ್ಷತೆಯನ್ನು ಸನ್ಮಾನ್ಯ UT ಖಾದರ್ ಅವರು ವಹಿಸಲಿದ್ದಾರೆ. ವಿಶೇಷವಾಗಿ ಪ್ರಶಸ್ತಿ ಪ್ರದಾನವನ್ನು ನಾವು ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರು, ನಮ್ಮ SCDC ಬ್ಯಾಂಕ್ನ ಅಧ್ಯಕ್ಷರು ಕೂಡ ಆಗಿದ್ದಾರೆ, ಅವರು ನೀಡಲಿಕ್ಕಿದ್ದಾರೆ.
ಪ್ರಧಾನ ಅಭ್ಯರ್ಥಿರಾಗಿ ನಾವು ಸನ್ಮಾನ್ಯ ಡಿ ವಿ ಸದಾನಂದ ಗೌಡರವರು ಇವತ್ತು ವಿಶೇಷವಾಗಿ ಇಲ್ಲಿ ಬರ್ತಾ ಇದ್ದಾರೆ. ನಮಗೆ ಜಯರಾಮ್ ಶೆಟ್ಟಿ ಅವರ ಹುಟ್ಟುಹಬ್ಬದ 80ನೇ ಹುಟ್ಟುಹಬ್ಬದ ಅಂತ ಹೇಳಿದರೆ ವರ್ಷದ ವಯಸ್ಸಲ್ಲಿ ಆಚರಣೆ ಮಾಡ್ತಾ ಇದೆ. ಹಬ್ಬಕ್ಕೋತ್ಸವ ಸಮಿತಿಯ ಲೆಕ್ಕದಲ್ಲಿ 29 ವರ್ಷ ಕಳೆದ ಇವತ್ತು ಸಂದರ್ಭದಲ್ಲಿ ನಮ್ಮ 80ನೇ ವರ್ಷದ ಹಬ್ಬ ನಮ್ಮ ಜಯರಾಮ್ ಶೆಟ್ಟಿ ಅವರು ಅವರು ಪ್ರಾರಂಭದಲ್ಲಿ ಅಧ್ಯಕ್ಷರಾಗಿದ್ದರು. ಅವರ ಈ 80ನೇ ಹುಟ್ಟುಹಬ್ಬದ ಆಚರಣೆಯನ್ನು ವಿಶೇಷವಾಗಿ ಡಿ ವಿ ಸದಾನಂದ ಗೌಡರು ಬರ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ನಮ್ಮವರೇ ಆದ ಸನ್ಮಾನ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರವರು ನಮ್ಮ ಈ ಕಾರ್ಯಕ್ರಮವನ್ನು ಬೆಣ್ಣವತ್ತಲು ಪ್ರದಾನ ಮಾಡಲಿಕ್ಕಿದ್ದಾರೆ. ನಮ್ಮಲ್ಲಿ ಪ್ರತಿ ವರ್ಷ ಕೂಡ ನಾವು ಜೈನ ಮನೆತನದವರನ್ನು ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಮಾಡ್ತಾ ಇದ್ದೇವೆ. ಈ ಸಲ ಬೆಳಿಗ್ಗಿನ ಕಾರ್ಯಕ್ರಮ ಇಲ್ಲದೆ ನಾವು ಮಧ್ಯಾಹ್ನದಿಂದ ಪ್ರಾರಂಭ ಮಾಡ್ತಾ ಇದ್ದೇವೆ ಎಲ್ಲ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮ. ಆದರೆ ಉದ್ಘಾಟನಾ ಕಾರ್ಯಕ್ರಮದೊಟ್ಟಿಗೆ ಪ್ರಶಸ್ತಿ ಪ್ರದಾನವನ್ನು ಮಾಡ್ತಾ ಇದ್ದೇವೆ. ಮೊದಲು ಉದ್ಘಾಟನಾ ಕಾರ್ಯಕ್ರಮವನ್ನು ನಮ್ಮ ಶ್ರೀಮತಿ ಅನಿತಾ ಸುರೇಂದ್ರ ಕುಮಾರ್ ಅವರು ನಮ್ಮ ರಾಣಿ ಅಬ್ಬಕ್ಕಳ ವಂಶಸ್ಥರು ಕೂಡ, ಅವಳ ಮಗಳು ಕೂಡ ರಾಣಿ ಅಬ್ಬಕ್ಕಳಾಗಿ ಕಳೆದ ಬಾರಿ ನಮ್ಮ ಇದಕ್ಕೆ ಬಂದಿದ್ದರು, ಉದ್ಘಾಟನೆ ಮಾಡಿದರು, ಶ್ರೀ ಕ್ಷೇತ್ರ ಧರ್ಮಸ್ಥಳದವರು ಕೂಡ. ಅದೇ ರೀತಿಯಲ್ಲಿ ನಮ್ಮಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಅದೇ ರೀತಿಯಲ್ಲಿ ಸಾಹಿತ್ಯ ಕಾರ್ಯಕ್ರಮಗಳ ಬಗ್ಗೆ ಉದ್ಘಾಟನೆ ಮಾಡಲಿಕ್ಕೆ ಶ್ರೀಮತಿ ಆಶಾ ಜ್ಯೋತಿ ರೈ ಅವರಿದ್ದಾರೆ. ಅವರು ಕೂಡ ವಿಶೇಷವಾಗಿ ಸಂಘಟನೆಯಲ್ಲಿ ಇದ್ದವರು, ಬಣ್ ಸಂಘದ ಜಾಗತಿಕ ಮಟ್ಟದ ಅಧ್ಯಕ್ಷರ ಧರ್ಮಪತ್ನಿ ಕೂಡ ಆಗಿದ್ದಾರೆ. ಅವರು ಕೂಡ ಬಂದು ನಮ್ಮ ಉದ್ಘಾಟನೆಯ ಕಾರ್ಯಕ್ರಮವನ್ನು ಮಾಡಲಿಕ್ಕಿದ್ದಾರೆ. ನಮ್ಮಲ್ಲಿ ಪ್ರತಿ ವರ್ಷ ನಡೆಯುವಂತೆಯೇ 2 ಪ್ರಶಸ್ತಿಗಳನ್ನು ನಾವು ಕೊಡಲಿಕ್ಕಿದ್ದೇವೆ. ಹಬ್ಬಕ್ಕ ಪ್ರಶಸ್ತಿ ಅಂತೇಳಿ, ಅದು ರಾಜ್ಯ ಮಟ್ಟದ ಪ್ರಶಸ್ತಿ. ಹಬ್ಬಕ್ಕ ಪ್ರಶಸ್ತಿಯಾಗಿ ಈ ಸಲ ಡಾಕ್ಟರ್ ಸಾಯಿ ಗೀತರ್ ಅವರು ಆಯ್ಕೆಯಾಗಿದ್ದಾರೆ. ಅದೇ ರೀತಿಯಲ್ಲಿ ಇನ್ನೊಬ್ಬರು ನಮ್ಮ ಮೋಹನ್ ಮಾಸ್ಟರ್ ಮಗಳಾದ ವಿದುಶ್ರೀ ರಾಜಶ್ರೀ ಉಳ್ಳಾಲ್ದವರು ಕೂಡ ಆಯ್ಕೆಯಾಗಿದ್ದಾರೆ. ಇಬ್ಬರಿಗೆ ಕೂಡ ಪ್ರಶಸ್ತಿ ಪ್ರದಾನ ಮಾಡಲಿಕ್ಕಿದೆ. ಅದರ ನಂತರ ಜಯರಾಮ್ ಶೆಟ್ಟಿ ಅವರಿಗೆ ನಾವು ಅಭಿನಂದನೆ ಕಾರ್ಯಕ್ರಮ ಮಾಡಲಿಕ್ಕಿದೆ. ನಾವು ಈ ವೇದಿಕೆಯಲ್ಲಿ ಆ ಸಂದರ್ಭದಲ್ಲಿ ಅಭಿನಂದನೆ ನುಡಿಯನ್ನು ಡಾಕ್ಟರ್ ಚನ್ನಪ್ಪ ಗೌಡರು ಇದ್ದಾರೆ. ಅದೇ ರೀತಿಯಲ್ಲಿ ಎಲ್ಲ ಅಕಾಡೆಮಿಯ ಅಧ್ಯಕ್ಷರು ಕೂಡ ಇದ್ದಾರೆ. ನಮ್ಮ ಅವರೇ ಆದ ಸದಾಶಿವಳ್ಳರವರು, ಮಮತಾ ಗಟ್ಟಿ ಕೂಡ ಇದ್ದಾರೆ. ಅದೇ ರೀತಿಯಲ್ಲಿ ಎಲ್ಲ ಪಕ್ಷದ ನಾಯಕರು ಕೂಡ ನಮ್ಮೊಟ್ಟಿಗಿದ್ದಾರೆ. ರಾಜೇಶ್ ಜಿ ಅವರು ನಮ್ಮ ಸಹಾಯಕ ನಿರ್ದೇಶಕರು ಕೂಡ ಇದ್ದಾರೆ. ನಮ್ಮ ಊರಿನವರೆಲ್ಲ ಗಣ್ಯ ವ್ಯಕ್ತಿಗಳನ್ನು ಕೂಡ ನಾವು ಆಯ್ಕೆ ಮಾಡಿಕೊಂಡು ಇವತ್ತು ನಮ್ಮ ಮುಖ್ಯ ಅತಿಥಿಗಳಾಗಿದ್ದಾರೆ. ನಮ್ಮಲ್ಲಿ ವಿಶೇಷವಾಗಿ ಇವತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಹಬ್ಬಕ್ಕೆ ವಿಶೇಷವಾಗಿ ನಾವು ಕೊಡ್ತಾ ಇದ್ದೇವೆ. 2 ಗಂಟೆ ಮೊದಲು 1:30 ಗಂಟೆಗೆ ನಾವು ಮಾಲಾರ್ಪಣೆ ಮಾಡಿಕೊಂಡು ಹಬ್ಬಕ್ಕೆ ಪ್ರತಿಭೆ ಮಾಲಾರ್ಪಣೆ ಮಾಡಿಕೊಂಡು ನಮ್ಮ ವೇದಿಕೆ ಮುಹೂರ್ತ ಮಾಡಿದ ನಂತರ ನಾಡು ನುಡಿ ಗೀತೋತ್ಸವ ಕಾರ್ಯಕ್ರಮವನ್ನು ನಮ್ಮ ಯಶಸ್ವಿ ಉಳ್ಳಾಲ್ದವರು ಮಾಡ್ತಾ ಇದ್ದಾರೆ, ಉಳ್ಳಾಲ್ದವರೇ ಅವರು. ಅದರ ನಂತರ ಬ್ಯಾರಿ ಕಾರ್ಯಕ್ರಮ ಇದೆ. ಅದರ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತೊಬ್ಬರು ಯುವವಾಣಿಯವರು ಕೊಲ್ಲಿಯವರು ಮಾಡ್ತಾ ಇದ್ದಾರೆ. ಕೊಂಕಣಿ ಕಾರ್ಯಕ್ರಮ ಕೂಡ ನಮ್ಮೊಟ್ಟಿಗಿದ್ದಾರೆ. ಅದರ ಕೂಡ ವಿಶೇಷವಾಗಿ ಕುಡುಂಬಿ ನೃತ್ಯವನ್ನು ಮಾಡ್ತಾ ಇದ್ದಾರೆ. ನಂತರ ಬಲೆ ತೆಲಿಪಾಳೆ, ನಿಮಗೆಲ್ಲ ಗೊತ್ತುಂಟು, ವಿಶೇಷವಾಗಿ ಈ ಕಾರ್ಯಕ್ರಮ ಹೊತ್ತಿಗೆ ಬಲೆ ತೆಲಿಪಾಳೆ ಬರೋದು ನಮ್ಮದೇ. ಇಷ್ಟುವರೆಗೆ ಈ ಕಾರ್ಯಕ್ರಮ ಇಲ್ಲಿ ತೊಕ್ಕೋಟ್ನಲ್ಲಿ ಮಾಡಲಿಲ್ಲ, ಅವರು ಬರ್ತಾ ಇದ್ದಾರೆ, ಅವರು ಕೂಡ ನಮ್ಮ ಕಾರ್ಯಕ್ರಮ ಬರ್ತಾ ಇದ್ದಾರೆ. ನಂತರ ಕಾರ್ಯಕ್ರಮದ ನಮ್ಮ ಸ್ವಾಗತ ಕಾರ್ಯಕ್ರಮವನ್ನು ನಿರ್ಮಲ ಭಟ್ರವರು ಸ್ವಾಗತ ನೃತ್ಯವನ್ನೊಂದಿಗೆ ಆರಂಭಿಸಲಿಕ್ಕಿದ್ದಾರೆ. ಈ ರೀತಿಯಲ್ಲಿ ನಮ್ಮ ಕಡೆಯದಾಗಿ ನಮ್ಮ ಈ ಸಭಾ ಕಾರ್ಯಕ್ರಮ ಆದ ನಂತರ ಜಾನಪದ ವೈವಿಧ್ಯ ನೃತ್ಯ ಬಗ್ಗೆ ಕನ್ನಡ ಸಂಸ್ಥೆ ಇಲಾಖೆಯವರು ಕೊಟ್ಟಂಥ ಕಲಾಭಿ ಬೆಂಗಳೂರಿನವರು ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಅದೇ ರೀತಿಯಲ್ಲಿ ಜಾಗ್ರತೆ ಅಂತೇಳಿ ತುಳು ಅಕಾಡೆಮಿ ಅವರು ಪ್ರೋತ್ಸಾಹ ಮಾಡಿದ್ದಾರೆ. ಜಾಗ್ರತೆ ಅವರು ನಮ್ಮ ಇಲ್ಲಿಯ ದಿನೇಶ್ ಅತ್ತ ಅವರು ಕೂಡ ನಮ್ಮ ಊರಿನವರೇ ಅವರಾಗಿದ್ದಾರೆ, ಅವರು ಕೂಡ ಮಾಡಲಿಕ್ಕಿದ್ದಾರೆ. ಲಾಸ್ಟ್ ಕಡೆಯದಾಗಿ ಯಕ್ಷ ನೃತ್ಯ ಕೂಡ ನಮ್ಮಲ್ಲಿ ನಡೆಯಲಿಕ್ಕಿದೆ. ಅದು ಕೂಡ ನಮ್ಮ ಪಾಂಚಜನ್ಯ ಯಕ್ಷನಟ್ಟಿ ಮಂಜಿನಾಡಿ ಅವರು ವಿಶೇಷವಾಗಿ ಕಾರ್ಯಕ್ರಮವನ್ನು ಒಪ್ಪಲಿಕ್ಕಿದ್ದಾರೆ. ನಾವು ಈಗಾಗಲೇ ಜಯರಾಮ್ ಶೆಟ್ಟಿ ಹೇಳಿದಾಗೆ ನಾವು ಹಣವನ್ನು ಸಂಪಾದನೆ ಮಾಡಲಿಕ್ಕೆ ನಮಗೆ ಈ ಸಲ ಎಲ್ಲ ನಮ್ಮ ದಾನಿಗಳ ಹತ್ರ ನಾವು ಭೇಟಿ ಮಾಡಿಕೊಂಡು ಸಂಗ್ರಹ ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ಸರ್ಕಾರದ ಹಣ ಉಂಟು, ಆದರೆ ಕೊಡಲಿಲ್ಲ ಈಶ್ವರಿಗೆ ಇನ್ನು ಕೊಡುವಂಥ ನಮ್ಮಲ್ಲಿ ದಾನಿಗಳು ತುಂಬ ಮಂದಿ ಕೊಡ್ತಾರೆ ಅಂತ ಹೇಳಿದ್ದಾರೆ. MRP ಅವರಾಗಲಿ, NMPT ಅವರಾಗಲಿ ಅಥವಾ ಬೇರೆ ಬೇರೆ ಸಂಘ ಸಂಸ್ಥೆಗಳು ಕೂಡ ನಮ್ಗೆ ಕೊಡ್ತಾ ಇದ್ದಾರೆ ಅಂತೇಳಿ ಹೇಳಿದ್ದಾರೆ. ಆ ಭರವಸೆಯೊಂದಿಗೆ ನಾವು ಹಬ್ಬಕ್ಕೋತ್ಸವವನ್ನು ಈ ಸಲ ಮಾಡ್ತಾ ಇದ್ದೇವೆ. ಮೆರವಣಿಗೆ ಈ ಸಲ ಇಲ್ಲ, ಯಾಕಂತ ಹೇಳಿದರೆ ಹಣದ ಅಭಾವದಿಂದ ಮೆರವಣಿಗೆಯನ್ನು ಮಾಡ್ತಾ ಇಲ್ಲ. ಆದರೆ ಬೇರೆಲ್ಲ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ. ನಾವು ವಿಶೇಷವಾಗಿ ನಮ್ಮ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕಂತೇಳಿ ಪತ್ರಿಕಾ ಮಾಧ್ಯಮದವರು ನಮ್ಮ ಕೇಳಿಕೊಡ್ತಾ ಇದ್ದಾರೆ. ಯಾಕೆಂದರೆ ಉಳ್ಳಾಲದ ಪತ್ರಿಕಾ ಮಾಧ್ಯಮದವರು ಕೊಟ್ಟಂಥ ಈ ಪ್ರೋತ್ಸಾಹ ನಮಗೆ ಅದು ಯಾವಾಗಲೂ ನಾವು ಮರೆಯಲಿಕ್ಕಿಲ್ಲ. ಯಾಕೆಂದರೆ ಹಬ್ಬಕ್ಕನಿಗೆ ಕೊಟ್ಟಂಥ ಪ್ರೋತ್ಸಾಹ, ಹಬ್ಬಕ್ಕೂ ಸಮಿತಿಗೆಲ್ಲ ಹಬ್ಬಕ್ಕೋಸ್ಕರ ಇದನ್ನು ಇಡೀ ದೇಶಾದ್ಯಂತ ಮತ್ತು ರಾಜ್ಯಾದ್ಯಂತ ಕೊಡುವಂಥ ವ್ಯವಸ್ಥೆ ನೀವು ಮಾಡಿದಿರಿ. ತಾವೆಲ್ಲರೂ ಬರಬೇಕು ಆ ದಿವಸ. ಮತ್ತು ತಮ್ಮ ಇವತ್ತು ಬರಲಿಲ್ಲ ಅವರನ್ನು ಕೂಡ ಕರ್ಕೊಂಡು ಬಂದು ಇವತ್ತು ಹಬ್ಬಕ್ಕೆ ಉತ್ಸವವನ್ನು ಯಶಸ್ವಿಯಾಗಿ ಗೊಳಿಸಬೇಕಂತ ಕೇಳಿಕೊಂಡು ನನ್ನ ಈ ಪತ್ರಿಕಾಗೋಷ್ಠಿಯನ್ನು ಮುಗಿಸಿ ದಯಮಾಡಿ ಏನಾದ್ರು ಪ್ರಶ್ನೆ ಇದ್ದರೆ ಕೇಳ್ಬೋದು. ಅಲ್ಲ, ಅಭಿನಂದನೆ ಭಾಷಣ ಯಾಕಂತ ಹೇಳಿದರೆ ಇದನ್ನು ಆಯ್ಕೆ ಮಾಡುವಲ್ಲಿ ಅವರದ್ದು ಪಾತ್ರ ಜಾಸ್ತಿ. ಅವರು ನಮ್ಮ ಪ್ರಶಸ್ತಿ ಇದಕ್ಕೆ ಆಯ್ಕೆಯ ಅಧ್ಯಕ್ಷರು, ಅವರು ಗೌರವ ಸಲಹೆಗಾರಾಗಿದ್ದಾರೆ, ಅವರು ಅಧ್ಯಕ್ಷರಾಗಿದ್ದಾರೆ.
ಅವರು ಸೆಲೆಕ್ಷನ್ ಮಾಡೋದು, ನಮ್ಮ ಹಸ್ತಕ್ಷೇಪ ಇಲ್ಲ ಅಲ್ಲಿ ಅವರೇ ಮಾಡಿದಂತೆ ಅವರೇ ಅಭಿನಂದನೆ ಕೊಡ್ಬೇಕು. ಯಾಕೆ ಸೆಲೆಕ್ಟ್ ಮಾಡಿದ್ರಂತೆ ಅವ್ರು ಹೇಳ್ತಾರೆ, ಯಾವ ಮಾನದಂಡ ಇಟ್ಕೊಂಡು ಮಾಡಿದ್ರು ಅಂತೇಳಿ ಅವ್ರು ಹೇಳ್ತಾರೆ. ನಮ್ಮ ಪಾತ್ರ ಇಲ್ಲ ಅದು. ಇವತ್ತು ಚೆನ್ನಪ್ಪ ಗೌಡ, ಡಾಕ್ಟರ್ ಗಣೇಶ ಅಮೀನ್ ಶಂಕರ್, ದಾಮೋದರ್ ಶೆಟ್ಟಿ, ನಾವುಡ್ರವರು, BM ರೋಹಿತ್ ಅವರು ಮಾಡಿದಂಥ ಈ ಆಯ್ಕೆ ಇದು. ನೀವು ಪ್ರಶ್ನೆ ಕೇಳೋಕ್ಕೆ ಗೊತ್ತುಂಟು ನಮ್ಗೆ, ಯಾಕಂದರೆ ಈ ರೀತಿಯಲ್ಲಿ ಪ್ರಶ್ನೆ ಕೇಳೋಕೆ ನಮ್ಗೆ ಉತ್ತರ ಕೊಡ್ಲಿಕ್ಕೆ ಆಗೋದಿಲ್ಲ. ಕಳೆದ ಬಾರಿಯಲ್ಲಿ ಅಮೃತಸೋಮೇಶ್ವರ ಅವರ ನೇತೃತ್ವದಲ್ಲಿ ನಾವು ಮಾಡಿದ್ದೇವೆ. ಆದರೆ ಈ ಸಲದ ನಮ್ಮ ನೇತೃತ್ವ ಅವರು ವಹಿಸಿಕೊಂಡಿದ್ದಾರೆ. ಚೆನ್ನಪ್ಪ ಗೌಡ ಕಳೆದ ಚಿನ್ನಪ್ಪ ಗೌಡ ಅವರು 2 ವರ್ಷದಿಂದ ಮಾಡ್ತಾ ಇದ್ದಾರೆ. ನೋಡಿ, 4 ವರ್ಷದ ಮೊದಲು ಅನುದಾನ ಬಂದಿದೆ. ನಮ್ಮ ಇದರಿಂದ ಲೆಟರಿನ ಪ್ರಕಾರ ಆ ಲೆಟರ್ನಲ್ಲಿ ಉಲ್ಲೇಖ ಕೂಡ ಉಂಟು. ಹಬ್ಬಕ್ಕೋತ್ಸವಕ್ಕೆ ಹಬ್ಬಕ್ಕ ಸಮಿತಿಯ ಲೆಟರ್ನ ಉಲ್ಲೇಖ ಮಾಡಿಕೊಂಡು 10 ಲಕ್ಷ ಬಿಡುಗಡೆ ಮಾಡಿದ್ದೇವೆ. ಅದರ ನಂತರ ನಾವು ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ಸಾಕಾಯಿತು, ಸಭಾಧ್ಯಕ್ಷರ ಕಚೇರಿಗೆ ಹೋಗಿ ಸಾಕಾಯಿತು. MP ಅವರ ಲೆಟರ್ ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿಗಳಿಗೆ, ನೀವು ಬಿಡುಗಡೆ ಮಾಡಬೇಕಂತೇಳಿ. ಈಗಲೂ ಕೂಡ ನಾವು ಅದರ ಹಿಂದೆ ಬಿದ್ದಿದ್ದೇವೆ. ಪ್ರತಿ ಸಲ ನಾವು ಪ್ರತಿ ಹಬ್ಬಕ್ಕೋತ್ಸವ ಅಲ್ಲ, ಅದರ ಮೊದಲೇ ಕೂಡ, ಯಾಕಂದರೆ ಇದರಲ್ಲಿ ಇನ್ನೊಂದು ತಾಂತ್ರಿಕ ಇದಂತೇಳಿ, ಈ ಹಣ ಬಿಡುಗಡೆ ಮಾಡದಿದ್ರೆ ಇನ್ನು ಯಾವುದೇ ವರ್ಷಕ್ಕೆ ಬಿಡುಗಡೆ ಆಗೋದಿಲ್ಲ. ಈಗ 22ಕ್ಕೆ ಬಿಡುಗಡೆದ ಹಣ 23ಕ್ಕೆ ಬಿಡುಗಡೆ ಆಗಲಿಲ್ಲ, ಯಾಕಂದರೆ ಅದರಲ್ಲಿ ಯುಟಿಲಿಟಿ ಸರ್ಟಿಫಿಕೇಟ್ ಕೊಡಲಿಲ್ಲ ಅಂತೇಳಿ ಅವರು ಅಲ್ಲಿ ಅವರು ಬ್ಯಾಂಗ್ಳೂರಿನವರು ನಿಮಗೆ ಮೊದಲು ಕೊಟ್ಟ ಹಣ ಯಾಕೆ ವಿನಿಯೋಗ ಮಾಡಲಿಲ್ಲ ಅಂತ ಕೇಳ್ತಾ ಇದ್ದಾರೆ. ಆದ್ದರಿಂದ ಆ ಸಮಸ್ಯೆ ಈ ಸರ್ಕಾರದಿಂದ ಆಗೋದಲ್ಲದೆ ಅಧಿಕಾರ ಲೆವೆಲ್ ಆಗಬೇಕು. ಅವರು ಹಿಂದೆ ಕಳಿಸಬೇಕು, ಅದನ್ನೂ ಮಾಡೋದಿಲ್ಲ. ಆ ಹಿಂದೆ ಕಳಿಸಿ ಇಲ್ಲಿ ಅದನ್ನು ಕೂಡ ಮಾಡಿದ್ರೆ 2 ಕೂಡ ಆಗದೆ ನಮಗೆ ಪ್ರಾಬ್ಲಮ್ ಆಗಿದೆ. ಬರೋ ವರ್ಷ ಕೂಡ ನಮಗೆ ಆಗ್ತಾ ಇಲ್ಲ. ನಮ್ಮ ಗಮನಕ್ಕೆ 1997ರಲ್ಲಿ ಈ ಉತ್ಸವ ಸಮಿತಿಯನ್ನು ರಚನೆ ಮಾಡುವಾಗ ತುಳು ಸಾಹಿತ್ಯ ಅಕಾಡೆಮಿಯವರು ಒಂದು ಕಂಡೀಷನ್ ಹಾಕಿದ್ರು, ಯಾವತ್ತೂ ಈ ಹಬ್ಬಕ್ಕ ಉತ್ಸವ ಸಮಿತಿಯ ಗೌರವ ಅಧ್ಯಕ್ಷರು ಈ ಕ್ಷೇತ್ರದ MLA ಆಗಿರಬೇಕು ಅಂತ. ಆ ದೃಷ್ಟಿಯಲ್ಲಿ ಖಾದರ್ ಅವರು ನಮ್ಮ ಗೌರವ ಅಧ್ಯಕ್ಷರು. ಯಾತಕ್ಕಂತ ಹೇಳಿದರೆ, ಈ ಥರದ ತೊಡಕುಗಳು ವ್ಯತ್ಯಾಸಗಳು ಎಲ್ಲ ಬಂದರೆ ಅವರು ಅದನ್ನು ನಿಭಾಯಿಸಬೇಕು. ಆದ್ದರಿಂದ ನಾವು ಖಾದರ್ ಅವರ ಗಮನಕ್ಕೂ ತಂದಿದ್ದೇವೆ. ಅವರಿಗೇನು ಕಷ್ಟ ಇಲ್ಲ, ವಿಧಾನಸಭಾ ಅಧ್ಯಕ್ಷರಾಗಿದ್ದಾರೆ, ಅವರ ಗಮನಕ್ಕೆ ತಂದಿದ್ದೇವೆ, ವಿಷಯವನ್ನು ಹೇಳಿದ್ದೇನೆ. ಹಬ್ಬಕ್ಕೋತ್ಸವದ ನ್ಯೂನತೆಗಳು ವ್ಯತ್ಯಾಸಗಳನ್ನು ಕೂಡ ತಂದಿದ್ದೇವೆ. ಅವರು ಅದರ ಬಗ್ಗೆ ಆಸಕ್ತಿ ತಗೊಳ್ಳೋದಿದ್ದರೆ ನಾವೇನು ಮಾಡಲಿಕ್ಕೆ ಬರಲ್ಲ. ಈಗ ನೋಡಿ, ನಾವು ಪ್ರಾರಂಭದ ಹಂತದಲ್ಲಿ ಹಬ್ಬಕ್ಕೋತ್ಸವವನ್ನು 3 ದಿವಸ ಮಾಡ್ತಾ ಇದ್ದೇವೆ. 1 ದಿವಸ ಸ್ಪೋರ್ಟ್ಸ್ ಅಂತೇಳಿ, 2 ದಿವಸ 1 ದಿವಸ ಉದ್ಘಾಟನೆಗೆ ಎಲ್ಲ ಉತ್ಸವ ಅಂತೇಳಿ ಮಾಡ್ತಾ ಇದ್ದೇವೆ ನಾವು. ಈಗ ನೋಡಿ, ಇವತ್ತು ಅರ್ಧ ದಿವಸಕ್ಕೆ ನಾವು ಸೀಮಿತಗೊಳ್ತೇವೆ, ಯಾಕಂದರೆ ನಮಗೆ ದುಡ್ಡು ಇಲ್ಲ ಅಂತ ಹೇಳೋ ವಿಷಯದಲ್ಲಿ. ಬೆಳಿಗ್ಗಿನ ಮೆರವಣಿಗೆಯನ್ನು ನಾವು ಕಟ್ ಮಾಡಿದ್ದೇವೆ, ಮತ್ತು ಸಾರ್ವಜನಿಕ ಕೊಡುವಂಥ ಊಟದ ವ್ಯವಸ್ಥೆಯಲ್ಲಿ ಕೂಡ ನಾವು ಕಡಿತ ಮಾಡಿದ್ದೇವೆ. ಆದರೆ ಈ ರೀತಿಯಲ್ಲಿ ಆಗೋದು ಹಬ್ಬಕ್ಕನಿಗೆ ಒಳ್ಳೆಯ ವಿಚಾರ ಆಗಲಿಕ್ಕಿಲ್ಲ. ಯಾಕಂತೇಳಿದ್ರೆ ಸರ್ಕಾರ ಬೇರೆಲ್ಲ 5 ಕೋಟಿ 6 ಕೋಟಿ ಎಲ್ಲ 8 ಕೋಟಿ ಎಲ್ಲ ಕೆಲಸ ಮಾಡುವಾಗ ನಮಗೆ 10 ವರ್ಷ ಮೊದಲು 40 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ. ಈಗ ಅದು 1 ಕೋಟಿಯಷ್ಟು ಆಗಬೇಕಿತ್ತು. ಈಗ ನೋಡಿ, ಹಬ್ಬಕ್ಕ ಭವನ ಕೂಡ 12 ವರ್ಷ ಮೊದಲು ಅದು ಶಿಲಾನ್ಯಾಸ ಮಾಡಿದಂಥ ಹಬ್ಬಕ್ಕ ಭವನ ಕೂಡ ಇಷ್ಟುವರೆಗೆ ಪ್ರಾರಂಭ ಮಾಡಲಿಲ್ಲ. ಅದು ಯಾಕೆ ಅಂತ ಗೊತ್ತಿಲ್ಲ. ಹಬ್ಬಕ್ಕೆ ಅಧ್ಯಯನ ಪೀಠಕ್ಕೆ ಈಗ DV ಸದಾನಗೌಡರು ಬರ್ತಾರೆ, ಅವ್ರ ಎದುರಿಗೆ ನಾವು ಹೇಳ್ತೇವೆ, ನೀವು 1 ಕೋಟಿ ರೂಪಾಯಿ ನೀವು ಬಿಡುಗಡೆ ಮಾಡಿದ್ರಿ, ಅಧ್ಯಯನ ಪೀಠದ ಒಂದೇ 1 ರೂಪಾಯಿ ಅಲ್ಲಿ ವಿನಿಯೋಗ ಮಾಡಲಿಲ್ಲ, ಖರ್ಚಾಗಲಿಲ್ಲ, ಮತ್ತು ಅದು ಎಲ್ಲಿ ಹೋಗಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಹಬ್ಬಕ್ಕೆ ಅಧ್ಯಯನ ಪೀಠದ ಸದಸ್ಯರು ಇಲ್ಲಿದ್ದಾರೆ, ಯಾರು ನಮ್ಮ ಧನಲಕ್ಷ್ಮಿ ಗಟ್ಟಿಯವರು. ಅದರ ಬಗ್ಗೆ ಸಹ ಇಲ್ಲ. ಹಬ್ಬಕ್ಕನಿಗೆ ಮಾಡುವಂಥ ಕೆಲಸಗಳ ಬಗ್ಗೆ ಇವತ್ತು ತಟಸ್ಥ ಆಗಿದೆ. ನಾವೇ ಮುಂದುವರಿಸಿಕೊಂಡು ಹೋಗ್ಲಿಕ್ಕೂ ಸಹ ನಮ್ಮನ್ನು ಸಹ ಬಿಡೋದಿಲ್ಲ, ಅವರಾಗಿ ಮಾಡಿಸೇ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಉಳ್ಳಲ್ಲ ಹಬ್ಬಕ್ಕನಿಗೆ ಬಂದಿದೆ ಇವತ್ತು. ನಾವು ಹೋರಾಟ ಮಾಡಿ ಸಾಕಾಗಿ ಹೋಗ್ತೇವೆ ನಮಗೆ. ಯಾಕಂದ್ರೆ ಇನ್ನು ಎಷ್ಟು ಹೋರಾಟ ಮಾಡಿದ್ರು, 30 ವರ್ಷ ಆಗ್ತಾ ಬಂತು. ಈಗ ಇನ್ನು ಹೋರಾಟ ಮಾಡಲಿಕ್ಕೆ ನಮ್ಮಿಂದ ಎಷ್ಟು ಸಾಕಾದ್ರೆ, ಯಾವುದೇ ಸರ್ಕಾರ ಬಂದರೂ ಕೂಡ ಈ ರೀತಿಯಲ್ಲಿ ತಾರತಮ್ಯ ಮಾಡೋದು ಹಬ್ಬಕ್ಕನಿಗೆ ಸರಿ ಕಾಣುತ್ತಿಲ್ಲ. ಇದನ್ನು ಪ್ರತಿಭಟಿಸಲಿಕ್ಕೆ ನಾವು ತಯಾರಿದ್ದೇವೆ. ಇಲ್ಲಿ ಆ ರೀತಿಯಲ್ಲಿ ಆಗಬಾರ್ದು ಅಂತೇಳಿ. ಆದರೆ ಸರ್ಕಾರ ಎಚ್ಚೆತ್ತುಕೋಬೇಕು. ಎಲ್ಲದವರು ನೀವು ಅದರ ಬಗ್ಗೆ, ಇದನ್ನು ಮಾಧ್ಯಮದವರು ನೀವು ತೋರಿಸ್ಕೊಡ್ಬೇಕು ಇದರ ಬಗ್ಗೆ. ಯಾಕಂದರೆ ಹಬ್ಬಕ್ಕ ಅಂತೇಳಿ ಹೆಸರು ಹೇಳಿ ಇಡೀ ದೇಶಕ್ಕೆ ಹೋಗ್ತಾ ಇದೆ. ಪ್ರಧಾನಮಂತ್ರಿ ಬಂದರೆ ಸಹ ಹೇಳ್ತಾ ಇದ್ದಾರೆ, ರಾಜ್ಯ ಮಂತ್ರಿಗಳು ಹೇಳ್ತಾ ಇದ್ದಾರೆ. ಇವತ್ತು 500ನೇ ಹಬ್ಬಕ್ಕನ ದಿನ ಸಂಸ್ಕರಣ ಮಾಡ್ತಾ ಇದ್ದೇವೆ. ಆ ಸಂದರ್ಭದಲ್ಲಿ ಕೂಡ ನಮಗೆ ಹಣ ಬಿಡುಗಡೆ ಮಾಡಲಿಲ್ಲ. ವಿಶೇಷವಾಗಿ ಎಲ್ಲ ಹಳಿಗೆ ಬಿಡುಗಡೆ ಮಾಡಬೇಕಿತ್ತು. ನಮ್ಮಲ್ಲಿ ಜೈನ ಸಮುದಾಯದವರು ಕೂಡ ಅಷ್ಟು ಮೇಲೆ ಎದುರು ಬರ್ತಾ ಇಲ್ಲ. ಅವರು ಇಡೀ ನಮ್ಮ ದೇಶದಲ್ಲಿ ಇಡೀ ಶ್ರೀಮಂತ ಮನೆತನದಲ್ಲಿರೋರು ಜೈನ ಸಂಪ್ರದಾಯವರು, ಅವರು ಕೂಡ ಬರ್ತಾ ಇಲ್ಲ ಹಬ್ಬಕ್ಕನ ಬಗ್ಗೆ. ಏಕೆ ಗೊತ್ತಿಲ್ಲ. ಬಹುಶಃ ಇವತ್ತು ಉತ್ಸವ ಸಮಿತಿ ಮಾತ್ರ ನಮ್ಮ ಹಬ್ಬಕ್ಕ ನಮ್ಗೆಲ್ಲರಿಗೂ ಕೂಡ ಗೊತ್ತಿದೆ. ಇಡೀ ಒಂದು ನಮ್ಮ ದೇಶ ಮತ್ತು ಜಿಲ್ಲೆಯ ಮಾತೆಯರಿಗೆ ಬೇಜಾರು ಏನಂತ ಹೇಳಿದ್ರೆ, ನಾವೆಲ್ಲ ಕಡೆ ಹೇಳ್ತಾ ಬರ್ತೇವೆ, ಭಾರತದ ಪ್ರಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ, ಸ್ವಾಭಿಮಾನದ ಸಿಂಪಿಲಿ ಹಬ್ಬಕ್ಕೆ ಅಂತ. ಆದ್ರೆ ಸರ್ಕಾರ ಯಾಕೆ ಈ ರೀತಿಯ ಒಂದು ನಿಲುವನ್ನ, ಯಾಕಂದ್ರೆ ತಾವು ಹೇಳಿದಾಗೆ ನಮ್ಮ ಸ್ವಾಗತ ಅಧ್ಯಕ್ಷರು ಸಭಾಧ್ಯಕ್ಷರ ಬಳಿ ಪ್ರತಿ ಸಲ ಈ ಒಂದು ಬೇಡಿಕೆಯನ್ನು ಇಡ್ತಾ ಇದ್ದೇವೆ.
ನಮ್ಮ ಅಧ್ಯಕ್ಷರು ಹೇಳಿದ ಹಾಗೆ. ಅದೇ ರೀತಿ ಜಿಲ್ಲಾಧಿಕಾರಿಯವರ ಹತ್ರ ಕೇಳಿ ಅಂದ್ರೆ ಆಡಳಿತಾತ್ಮಕವಾಗಿ ಈ ಹಣ ಕೊಡಿ ಅಂತ ಯಾವುದೇ ಸ್ಪಂದನೆ ಇಲ್ಲ. ಇದೀಗ ಸಾರ್ವಜನಿಕರ ದೇಣಿಗೆ ಮತ್ತು ಸಂಘ ಸಂಸ್ಥೆಗಳ ದೇಣಿಗೆಯಿಂದಾದ್ರೂ ಇವತ್ತು ಅಬ್ಬಕ್ಕ ಉತ್ಸವ ಸಮಿತಿ ಹಬ್ಬಕ್ಕಳ ಒಂದು ನೆಲೆಯನ್ನ ಮತ್ತು ಇಡೀ ದೇಶದಾದ್ಯಂತ ಒಂದು ಪ್ರಚಾರದ ಜೊತೆಗೆ ವರ್ಷಕ್ಕೊಮ್ಮೆ ಒಂದು ಅಧಿಕೃತವಾಗಿ ಮಾಡುವಂಥದ್ದು ಎಲ್ಲ ಹಿರಿಯರ ಸಹಕಾರ ಮತ್ತು ಹೋರಾಟದಿಂದ ನಡೀತಾ ಇದೆ. ದಯವಿಟ್ಟು ತಾವು ಪತ್ರಿಕಾ ಮಾಧ್ಯಮದವರು ಮುಂದಿನ ದಿನಗಳಲ್ಲಿ ಒಂದು ಹಕ್ಕೊತ್ತಾಯವನ್ನೇ ಕೊಡಬೇಕು. ಯಾಕಂತ ಹೇಳಿದ್ರೆ ನಾವು ಬೇರೆ ಬೇರೆ ಉತ್ಸವಗಳಿಗೆ ಕೊಡುವಂತ ಸರ್ಕಾರ ಅನುದಾನದಲ್ಲಿ ಅದೇನು ದೊಡ್ಡ ಅನುದಾನ ಕೊಡಲ್ಲ. ಇದ್ದಂತ ಅನುದಾನ ಕೊಟ್ರೆ ಜನರಿಗೆ ಇನ್ನೂ ಕೂಡ ತಪ್ಪು ಮಾಹಿತಿ ಇದೆ. ಏನಾದ್ರೂ ಯಾಕಂದ್ರೆ ಒಂದು ಮಾತ್ರ ಇಲ್ಲಿ ನಾನು ಉಲ್ಲೇಖ ಮಾಡ್ಲಿಕ್ಕೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳ ಬಗ್ಗೆ ನಮ್ಮ ಅಧ್ಯಕ್ಷರು ಹೇಳಿದ್ರು. ಅದರಲ್ಲಿ ಕನ್ನಡ ಸಂಸ್ಕೃತಿ ಇಲಾಖೆ, ಬ್ಯಾರಿ ಅಕಾಡೆಮಿ, ಕೊಂಕಣಿ ಅಕಾಡೆಮಿ ಮತ್ತು ಅಕಾಡೆಮಿಗಳು ಮಾತ್ರ ಕಾರ್ಯಕ್ರಮವನ್ನ ಸ್ಪಾನ್ಸರ್ ಮಾಡೋದು ವಿನಃ ಬೇರೆಲ್ಲ ಹಣವನ್ನ ಸಾರ್ವಜನಿಕರ ದೇಣಿಗೆಯಿಂದಲೇ ನಾವು ಕೊಡುವಂಥದ್ದು. ಮತ್ತೆ ಉತ್ಸವದ ಸಂಪೂರ್ಣ ಖರ್ಚು, ಅದು ಚಪ್ಪರ ಇರಲಿ, ಲೈಟಿಂಗ್ ಇರಲಿ, ಎಲ್ಲವೂ ಕೂಡ ಬರುವಂಥದ್ದು ಆ ಉತ್ಸವದ ದೇಣಿಗೆಯಿಂದ ಮಾತ್ರ ಸಾಧ್ಯ. ಅದ್ರ ತಮ್ಮಲ್ಲಿ ಒಂದು ಕಳಕಳಿಯ ವಿನಂತಿ, ರಾಣಿ ಹಬ್ಬಕ್ಕಳಿಗೆ ಒಂದು ನ್ಯಾಯವನ್ನ ಕೊಡುವಂತ ರೀತಿಯಲ್ಲಿ ವರ್ಷಕ್ಕೆ ಒಂದು ಸಲ ಆದರೂ ನಮ್ಮ ಉತ್ಸವ ಸಮಿತಿಯಲ್ಲಿ ಎಲ್ಲ ಪಕ್ಷಗಳಿದೆ, ಎಲ್ಲ ಜಾತಿಯಲ್ಲಿದೆ, ಯಾವುದೇ ಒಂದು ರಾಜಕೀಯ ಪಕ್ಷಕ್ಕೆ ನಮ್ಮ ಸಮಿತಿ ಮೀಸಲಾಗಿಲ್ಲ. ಇದರಲ್ಲಿ ಎಲ್ಲರೂ ಕೂಡ ಒಟ್ಟಾಗಿ ದುಡಿಯುವಂಥದ್ದು, ಒಗ್ಗಟ್ಟಾಗಿ ಎಲ್ಲರ ಒಂದೇ ಉದ್ದೇಶ, ರಾಣಿ ಹಬ್ಬಕ್ಕಳ ಒಂದು ಹೆಸರನ್ನು ಶಾಶ್ವತವಾಗಿ ನಾವೆಲ್ಲರೂ ಕೂಡ ಉಳಿಸ್ಬೇಕೆಂಬ ಉದ್ದೇಶ. ದಯವಿಟ್ಟು ತಾವು ಕೂಡ ನಮ್ಮ ಜೊತೆ ಒಂದು ಸಹಯೋಗವನ್ನ ನೀಡಬೇಕು ಅಂತ ಕೇಳ್ತಾ, ಮುಂದೆ ಪ್ರಶ್ನೆಗಳಿದ್ದರೆ ಧನ್ಯವಾದವನ್ನ ನಮ್ಮ ಕೋಶಾಧಿಕಾರಿಗಳಾದಂಥ ಆನಂದ ಸೇಗೋಳಿ ಅವರು ನೀಡಿದ್ದಾರೆ. ಇನ್ನೇನು 2 ದಿವಸದ ನಂತರ ನಮ್ಮ ಉಳ್ಳಾಲದ ವೀರರಾಣಿ ಹಬ್ಬಕ್ಕ ಉತ್ಸವ ಬಹಳ ವಿಜೃಂಭಣೆಯಿಂದ ತೊಕ್ಕೋಟಿನ ಅಂಬೇಡ್ಕರ್ ವೇದಿಕೆಯಲ್ಲಿ ನಡೆಯಕ್ಕಿದೆ. ಅದರ ಪೂರ್ವಭಾವವಾಗಿ ನಡೆದಂಥ ಈ ಪತ್ರಿಕಾಗೋಷ್ಠಿ ಸಮಾರಂಭಕ್ಕೆ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರನ್ನ, ದೃಶ್ಯ ಮಾಧ್ಯಮದವರನ್ನ, ಛಾಯಾಚಿತ್ರಗಾರರನ್ನ ನಿಮಗೆಲ್ಲ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ವೀರರಾಣಿ ಹಬ್ಬಕ್ಕ ಉತ್ಸವ ಸಮಿತಿಯ ಅಧ್ಯಕ್ಷರಾದಂಥ ದಿನಕರ ಉಳ್ಳಾಲರವರಿಗೆ, ಹಾಗೆ ಸ್ವಾಗತ ಅಧ್ಯಕ್ಷರು, ಮಾಜಿ ಶಾಸಕರು ಆಗಿರತಕ್ಕಂಥ ಜಯರಾಮ್ ಶೆಟ್ಟರಿಗೆ, ನಮ್ಮ ಗೌರವ ಉಪಾಧ್ಯಕ್ಷರಾದಂಥ ಸದಾನಂದ ಬಂಗೇರ ಹಾಗೂ ದೇವಕಿ ಆರ್ ಉಳ್ಳಾಲರವರಿಗೆ, ಪ್ರಧಾನ ಕಾರ್ಯದರ್ಶಿಗಳಾದಂಥ ಧನಲಕ್ಷ್ಮಿ ಗಟ್ಟಿಯವರಿಗೆ, ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತೊಮ್ಮೆ ಕೃತಜ್ಞತೆ ಸಲ್ಲಿಸುತ್ತಾ ಅವಕಾಶಕ್ಕಾಗಿ ವಂದಿಸ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ದಯವಿಟ್ಟು ಎಲ್ಲ ಮಾಧ್ಯಮ ಬಂಧುಗಳು ಹೆಚ್ಚು ಒತ್ತು ಕೊಟ್ಟು ಸರ್ಕಾರದ ಅನುದಾನವನ್ನು ಬಿಡುಗಡೆ ಮಾಡುವುದಕ್ಕೆ ನಿಮ್ಮೆಲ್ಲರ ಸಹಕಾರ ನೀವು ನೀಡಬೇಕಂತ ಹೇಳಿಕೊಂಡು ಮತ್ತೊಮ್ಮೆ ನಿಮ್ಮಲ್ಲಿ ವಿನಂತಿಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಸಮಾಪ್ತಿಗೊಳಿಸಿದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ.